ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೆಲ್ತಿಯಾಗಿ ಹ್ಯಾಪಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ಇವತ್ತೊಂದು ಕ್ವಿಕ್ಕಾಗಿ ಈಸಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬೆಂಡೆಕಾಯಿ ಸಾರು. ಅದು ಆ್ಯಕ್ಚುಲಿ ಇದು ಹೆಸ್ರು ಹೇಳ್ತಿದ್ದಂಗೆ ಎಷ್ಟೋ ಜನ ಅಯ್ಯೋ ಅಂತ ಹೋಗ್ಬಿಡ್ತಾರೆ. ಆದರೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ನಾನ್ ವೆಜ್ ತಿನ್ನೋದು ಬಿಟ್ಟಿರ್ತಾರೆ, ಸ್ವಲ್ಪ ಜನ ಡಯಟಲ್ಲಿರ್ತಾರೆ, ಸ್ವಲ್ಪ ಜನ ವೆಜ್ ಏನಾದ್ರು ಬೇಕು ಅನಿಸುತ್ತೆ, ಡಿಫ್ರೆಂಟಾಗಿ ತಿನ್ನಬೇಕು ಅನಿಸುತ್ತೆ. ಆ ಥರ ಇರೋರಿಗೆ ಇದು ಹೇಗಿರತ್ತಂದರೆ, ಸ್ವಲ್ಪ ನಾವು ಮಟನ್ ಸಾರು ಮಾಡ್ತೀವಲ್ವ, ಅದೇ ಮಸಾಲೆ ಇಟ್ಟು ಇದನ್ನು ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನನಗೆ ಬೆಂಡೆಕಾಯಿ ಅಂದ್ರೇ ಇಷ್ಟ ಇಲ್ಲ. ನಾನು ಮಾಡ್ಕೊಂಡು ತಿಂದಿದ್ದೀನಂದರೆ ನೀವೆಲ್ಲ ತಿನ್ಬೋದು ಧೈರ್ಯವಾಗಿ, ಅಷ್ಟು ಚೆನ್ನಾಗಿರುತ್ತೆ. ಏನಂದರೆ, ಮೊದಲನೇದಾಗಿ ಫಸ್ಟು ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀವು ರೈಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಟೈಮಲ್ಲಿ ಒಂಥರ ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ. ಅದರದ್ದು ಈ ಜೆಲ್ ಬಂದ್ಬಿಟ್ಟು ಹರಳ್ಕೊಂಬಿಡುತ್ತೆ, ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಈ ಥರ ಉದ್ದುದ್ದ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿ ಇರುತ್ತೆ. ಅದು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಎಣ್ಣೆ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಒಂದು ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು. ಪ್ಲೇನ್ ಟೊಮೆಟೊ ಪ್ಯೂರಿ, ಅದಕ್ಕೇನು ಹಾಕೋ ಹಾಗಿಲ್ಲ. ಹಾಕ್ಕೊಂಡು ಅದನ್ನು ಆ ಒಂದು ಒಗ್ಗರಣೆಗೆ ಹಾಕಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಅಡುಗೆನೂ ಈಸಿನೇ, ಒಂದೊಂದು ಅಡುಗೆ ಮಾಡೋದು ಕಷ್ಟ ಅಂತಾರೆ. ಎಲ್ಲನೂ ಮೊದಲೇ ರೆಡಿ ಮಾಡ್ಕೊಂಡಿದ್ರೆ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಆದರೆ ರೆಡಿ ಮಾಡ್ಕೊಳೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ತಾರೆ. ರೆಡಿ ಮಾಡ್ಕೊಳೋದೇ ಬೇಗ ಬೇಗ ಮಾಡಿಕೊಂಡ್ರೆ ಏನೇನಿರುತ್ತೆ ಈಸಿಯಾಗಿ ಮುಗಿಸ್ಕೋಬೋದು. ಮತ್ತು ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು. ಏನಂದರೆ, ಕಡಲೆಪಪ್ಪು ಹಾಕ್ಕೋಬೇಕು. ಎಷ್ಟು ಬೇಕೋ, ನಾವು ಒಂದು 5 ಜನ ಇದ್ದೀವಿ, 4-5 ಜನ ಇದ್ದೀವಿ. ನಮಗೆ ಈ ಥರ ಮಾಡ್ಕೊತಾ ಇದ್ದೀನಿ ನಾನು. ಇಷ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ಜನಕ್ಕೆ ಎಷ್ಟು ಹಾಕಬೇಕು ಅಂತ. ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ಅಳತೆ ನಿಮ್ಮ ಇಷ್ಟ, ನೀವು ಯಾವ ಥರ ಹಾಕ್ತೀರೋ ಆ ಥರ ಹಾಕ್ಕೊಳ್ಳಿ. ಕಡಲೆಪಪ್ಪು ಹಾಕಬೇಕು, ಹುಣಸೆಹಣ್ಣು ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು, ಈರುಳ್ಳಿ ಹಾಕಬೇಕು, ಶುಂಠಿ ಹಾಕಬೇಕು, ಮತ್ತು ತೆಂಗಿನಕಾಯಿ ಹಾಕಬೇಕು. ನಾನು ಇಷ್ಟು ಹಾಕಿ ರುಬ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರತ್ತಲ್ವಾ, ಆ ಥರ ಹಾಕ್ಕೊಂಡು ರುಬ್ಕೋಬೋದು. ಫೈನ್ ಪೇಸ್ಟ್ ಇರಬೇಕು. ಈಗ ಮಟನ್ ಸಾರಿಗೆಲ್ಲ ನಾವು ಹೇಗೆ ರುಬ್ಕೋತೀವೋ ಆ ಥರ ಫೈನ್ ಪೇಸ್ಟಾಗಿರಬೇಕು. ನೋಡಿ, ನಾನು ಇದನ್ನು ಡೀಪಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಆ ಥರ ಅರ್ಧಂಬರ್ಧ ಮಾಡಿಕೊಂಡ್ರೆ ಅದೇ ಜೆಲ್ಲಿ ಬಿಟ್ಕೊಳ್ಳುತ್ತಂತ ಹೇಳ್ಬಿಟ್ಟು ಈ ಥರ ನಾನು ಈ ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ, ಆ ಕಡೆ ಡ್ರೈ ರೋಸ್ಟ್ಗೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅದು ಬಾಣಲಿನೂ ನೋಡ್ಬೋದು ಕಪ್ಪಗೆ ಆಗಿಲ್ಲ, ಅದು ಜೆಲ್ಲಿ ಬಿಟ್ಕೊಂಡು ಒಂಥರ ಕಪ್ಪಗೆ ಆಗ್ಬಿಡುತ್ತೆ. ಜೋರಾಗಿ ಇಟ್ಬಿಟ್ಟು ಉರಿಯೋದು ಆ ಥರ ಎಲ್ಲ ಮಾಡಬಾರ್ದು. ಸಣ್ಣಗೆ ಇಟ್ಕೊಂಡು ಉರಿದ್ರೆ ಆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆ ಒಂದು ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನಾನು ಆಗಲೇ ಹಾಕ್ಕೊಂಡಿದ್ನಲ್ಲ, ಆ ಥರ ಹಾಕ್ಕೋಬೇಕು. ಈಗ ಅದು ಎಣ್ಣೆ ಬಿಟ್ಕೊಂಡಿದೆಯಾ ಅಂತ ನೋಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀವು ಸ್ಟವ್ ಸಣ್ಣ ಮಾಡಿಕೊಂಡೇ ಮಾಡ್ಕೊಳ್ಳಿ, ಟೈಮು ಇದ್ದರೆ. ಇಲ್ಲ ನೀವು ಬೇಗ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಅನುಕೂಲ, ಯಾವ ಥರ ಮಾಡ್ಕೊತೀರೋ ನೋಡಿ. ಮತ್ತು ಈ ಒಂದು ಆ ಎಣ್ಣೆ ಬಿಟ್ಕೊಂಡಿದೆಯಾ ಅಂತ ನೋಡ್ಕೋಬೇಕು. ನೋಡ್ಕೊಂಡಿದ್ದ ತಕ್ಷಣ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಒಂದು ಮಸಾಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಮಾಡೋದು ಹೆಂಗಂದರೆ, ಅದು ಫುಲ್ಲು ಎಣ್ಣೆ ಬಿಟ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಂಥವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಏನಂದರೆ, ನೀವು ಇದಕ್ಕೆ ಹೇಳ್ತಿದ್ದೀನಿ ಅಲ್ಲ, ಯಾವುದೇ ಒಂದು ಸಾರು ಮಾಡಿದ್ರು, ಬೇಳೆ ಸಾರು ಮಾಡಿ ಆಗ್ಬೋದು, ಯಾವ ಸಾರಾದ್ರೂ ಅಷ್ಟೇ, ಫಸ್ಟು ಒಗ್ಗರಣೆಗೆ ನೀವು ಎಲ್ಲ ಖಾರದ ಪುಡಿ, ಧನಿಯಾ ಪುಡಿ ಆ ಥರ ಎಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ, ಅದು ಮಾಡ್ತಿದ್ದಂಗೆ ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮತ್ತು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಆಲ್ರೆಡಿ ಅದು ಮಸಾಲೆ ತಿಕ್ಕಾಗಿರೋದ್ರಿಂದ ನಾನು ಜಾಸ್ತಿ ನೀರು ಹಾಕ್ಕೋತೀನಿ. ಹಾಕ್ಕೊಂಡು 1 ಟೇಬಲ್ ಸ್ಪೂನ್
ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಧನಿಯಾ ಪೌಡ್ರು 2 ಟೀ ಸ್ಪೂನ್. ಯಾವುದೇ ಒಂದು ಅಡುಗೆಗಾದ್ರೂ ನೀವು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೋಬೇಕು, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ 1.5 ಸ್ಪೂನು ಸಾಂಬಾರು ಪೌಡ್ರು ಹಾಕಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು. ಸಾಂಬಾರು ಪೌಡ್ರು ಈಗ ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಇವಾಗ ನೀವು ಫ್ರೆಂಡ್ ಮನೆಗೆ ಹೋದರೆ ಅಮ್ಮ ಮಾಡಿರೋದು ಅಡುಗೆ ತುಂಬ ಚೆನ್ನಾಗಿದೆ ಅಂತಾರೆ, ನೀವು ಇನ್ನೊಬ್ರ ಮನೆಗೆ ಹೋದರೆ ಚೆನ್ನಾಗಿಲ್ಲ ಅಂತಾರೆ. ಎಲ್ಲ ಟೇಸ್ಟ್ ಕೊಡೋದೇ ಸಾಂಬಾರು ಪೌಡ್ರು, ಅಷ್ಟು ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಅದು ಸಾಂಬಾರು ಪೌಡ್ರು ಎಲ್ಲರ ಮನೇಲಿ ಮಾಡ್ಕೊಳಲ್ಲ, ಒಬ್ಬೊಬ್ಬರು ಮನೇಲಿ ಮಾಡ್ಕೋತಾರೆ. ನಮ್ಮ ಮನೇಲಿ ನಾವು ಮಾಡ್ತೀವಿ. ನಿಮಗೆ ಬೇಕಂದರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋ ಸಾಂಬಾರು ಪೌಡ್ರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದು ನಾನು ಒಂದು ವಿಡಿಯೋ ನಿಮಗೆ ಮಾಡಿ ಕೊಡ್ತೀನಿ. ಮತ್ತು ಕುದಿಯೋ ಸಾಂಬಾರಿಗೆ ಬೆಂಡೆಕಾಯಿ ನೋಡಿ ಈ ಥರ ಫುಲ್ಲು ರೋಸ್ಟ್ ಆಗಬೇಕು. ಈಗ ಬೆಂಡೆಕಾಯಿ ಫ್ರೈ ಅಂತಲೇ ಮಾಡ್ಕೋತಾರೆ ಗೊತ್ತಾ, ಬರೀ ಉಪ್ಪು ಖಾರ ಹಾಕ್ಬಿಟ್ಟು ಪ್ಲೈನಾಗೆ ಆ ಥರ ಮಾಡಿಕೊಂಡು ಒಂದು ಕುದಿಸಿದ್ರೆ ಬೆಂಡೆಕಾಯಿ ಸಾರು ರೆಡಿ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟಿಯಾಗಿತ್ತು. ಅದು ನೋಡ್ತಿದ್ರೇ ಯಾರ್ಯಾರಿಗೆ ಬೆಂಡೆಕಾಯಿ ಇಷ್ಟ ಇಲ್ವೋ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅದು ಕಾಂಬಿನೇಷನ್ ಬಂದ್ಬಿಟ್ಟು ನೀವು ಏನು ಬೇಕಾದ್ರೂ ಸೈಡು ತಿನ್ಬೋದು. ನಾನು ಆಮ್ಲೆಟ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿತ್ತು. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನ ಇಟ್ಕೊಂಡು ತಿಂದರೆ ನಿಮಗೆ ಆ ಟೇಸ್ಟ್ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಹಬೆ ಪಾಯಸ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಈಗ ಕ್ವಿಕ್ಕಾಗಿ ಈಗ ಸ್ವೀಟ್ ಕ್ರೇವಿಂಗ್ ಆಗ್ತಾಯಿರುತ್ತೆ, ಬೇಕು ಅನಿಸುತ್ತೆ, ಆದರೆ 1 ಅವರ್ 1/2 ಅವರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಕ್ವಿಕ್ಕಾಗಿ ಮಾಡ್ಬೋದು. ಏನಿಲ್ಲ, 1 ಕಪ್ಪು ಬೆಲ್ಲಗೆ ಅರ್ಧ ಕಪ್ಪು ನೀರು ಹಾಕಿ ಚೆನ್ನಾಗಿ ಅದನ್ನು ಕರಗಿಸ್ಕೊಳೋ ಥರ ಸೈಡಲ್ಲಿ ಇಟ್ಬಿಡಿ. ಮತ್ತು ಇದರಲ್ಲಿ ಪ್ಲೈನು ಗೋಧಿ ಹಸಿಟ್ಟು ನಾವು ಚಪಾತಿ ಹೇಗೆ ಮಾಡ್ಕೊತೀವಲ್ವ ಅದೇ ಥರ ಚಪಾತಿ ಮಾಡಿಕೊಂಡು ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಡೈಮಂಡ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕಾದರೂ ಕಟ್ ಮಾಡಿ ಇಟ್ಕೊಳ್ಳಿ. ಪಾಕ ಹೇಗಿರಬೇಕಂದ್ರೆ ಒಂದೇಳೆ ಪಾಕ ಅಂದರೆ ಈಗ ನಾನು ತೋರಿಸ್ತೀನಿ ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು. ಇದಕ್ಕಾದಮೇಲೆ ಇನ್ನೂ ನಿಮಗೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ನೀರು ಹಾಕ್ಕೊಳಕ್ಕೆ ಮುಂಚೆ ಅದು ಒಂದೇಳೆ ಪಾಕ ಬರಬೇಕು. ನೋಡಿ ನಾನು ತೋರಿಸ್ತಿದ್ದೀನಿ ನೋಡಿ, ಒಂದು ಸತಿ ಆ ಡ್ರಾಪ್ ಹಿಂಗೆ ಹೋಗ್ಬಿಟ್ಟು ಇನ್ನೊಂದು ವಾಪಸ್ ಬರಬೇಕು, ಒಂದೇ ಸತಿ ಬೀಳಬಾರ್ದು. ಒಂದು ಸತಿ ಹಿಂಗೆ ಹೋಗಿ ಅಲ್ಲೇ ಸ್ಟೇ ಆಗಬೇಕು ಒಂದು ಸತಿ. ಹಾಗೆ ಒಂದೇಳೆ ಪಾಕ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಗಟ್ಟಿಯಾಗಿರುತ್ತಲ್ವ ಒಂದೇಳೆ ಪಾಕ. ಇನ್ನೊಂಚೂರು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಳೋ ಟೈಮಲ್ಲಿ ಈ ಚಪಾತಿ ಎಲ್ಲ ಕಟ್ ಮಾಡ್ಕೊಂಡು ಇಕ್ಕಿದ್ನಲ್ವ ಆ ಒಂದು ಹಿಟ್ಟನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದು ಸಮೇತ ಕುದಿಸ್ಕೊಬೇಕು. ಈ ಇದರಲ್ಲಿ ಬೇಕಂದರೆ ನೀವು ಹಾಲು ಪುಡಿ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಪ್ಲೈನಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು, ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡು ತಿನ್ನಬೇಕು. ಆಮೇಲೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥದ್ದು ಒಂದು ಪಾಯಸ ನಾವು ಮಾಡಿಕೊಂಡು ತಿಂತೀವಿ. ಆ್ಯಕ್ಚುಲಿ ಅದು ಪ್ರೋಸೆಸ್ ಎಷ್ಟು ಈಸಿನೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ಹಾಕಿದೆ, ನಾನು ಹಾಕಿದ ತಕ್ಷಣ ಹಿಂಗೆ ಅದು ಉಕ್ಕು ಬರ್ತಾಯಿದೆ ಅಂತ, ಈ ಥರ ಉಕ್ಕು ಬರಬೇಕು, ಆವಾಗ ಅದು ಚೆನ್ನಾಗಿ ಬೇಯ್ತಾ ಇದೆ ಅಂತ ಅರ್ಥ. ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಅಂದರೆ ಏನಾದರೂ ಒಂದು ಮಾಡಿದ್ರೆ ಇಷ್ಟಪಟ್ಟು ತಿಂದರೆ ಎಲ್ಲರಿಗೂ ಒಂದು ಸಮಾಧಾನ. ಆ ಥರ ಮಾಡಬೇಕು, ಇಷ್ಟಪಟ್ಟು ತಿನ್ನೋ ಥರ. ಆ ಥರ ಒಂದು ರೆಸಿಪಿಲಿ ಇದೂ ಅಷ್ಟೇ. ಮತ್ತು ಫೈನಲಾಗಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಹಬೆ ಪಾಯಸ ರೆಡಿ ಆಗುತ್ತೆ. ಈ ಥರ ಚಿಕ್ಕ ಚಿಕ್ಕ ಅಡುಗೆ ಮಾಡ್ಕೊಂಡು ತಿಂದರೆ ಟೇಸ್ಟು ಆಗ ಅದು ಏನು ಕ್ರೇವಿಂಗ್ ಇರುತ್ತೆ ಅದು ಫುಲ್ಫಿಲ್ ಆಗುತ್ತೆ.
ಓಕೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿಲ್ಲ ಅಂದ್ರೂ ತಿಳಿಸಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನನಗೊಂದು ಮೋಟಿವೇಶನ್ ಸಿಗುತ್ತೆ. ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.